ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಮನೆಗೆ ಮಾರಿ ಊರಿಗೆ ಉಪಕಾರಿ ಎಂದಂತಾಗಿದೆ ಅವರ ನಡವಳಿಕೆ. ಮನೆಗೆ ಮಾರಿ ಊರಿಗೆ ಉಪಕಾರಿ ಎಂದಂಗೆ ಆಗಿದೆ. ಯಾಕೆಂತೇಳಿದ್ರೆ ಇವತ್ತು ನಮ್ಮ ಈ ಭಾಗದ ರೈತರಿಗೆ ದನ ಕರುಗಳು ಕೂಡ ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ ಅಂಥ ಪರಿಸ್ಥಿತಿ ಇದೆ. ಟ್ರಿಬ್ಯುನಲ್ ಆದೇಶ ಮಾಡೋ ಮುಂಚಿತವಾಗಿ ನೀರನ್ನು ಬಿಟ್ಟಿದ್ದಾರೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಟ್ರಿಬ್ಯುನಲ್ ಮುಂದೆ ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಮಾಡದೇ ಇರತಕ್ಕಂಥ ಪರಿಣಾಮವಾಗಿಯೇ ಇಂಥ ತೀರ್ಪು ಇವತ್ತು ಟ್ರಿಬ್ಯುನಲಲ್ಲಿ ಬಂದಿರುವಂಥದ್ದು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ, ರಾಜ್ಯದ ಈ ಕಾವೇರಿ ಕೊಳ್ಳದ ರೈತರ ರಕ್ಷಣೆ ಮಾಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಇದೆ, ಮುಖ್ಯಮಂತ್ರಿಗಳ ಕರ್ತವ್ಯ ಕೂಡ ಇದೆ. ತಡ ಮಾಡ್ದೇನೆ ತತ್ಕ್ಷಣ ಮರುಪರಿಶೀಲನಾ ಅರ್ಜಿಯನ್ನು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಟ್ರಿಬ್ಯುನಲ್ ಮುಂದೆ ಹಾಕಬೇಕು ಅಂತೇಳಿ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದೇನೆ. ರೈತರ ರಕ್ಷಣೆಗೆ ಮುಖ್ಯಮಂತ್ರಿಗಳೇ ಮುತುವರ್ಜಿ ವಹಿಸಬೇಕು ಅಂತೇಳಿ ಆಗ್ರಹ ಪಡಿಸ್ತಾ ಇದ್ದೇನೆ. ಇದೊಂದು ಅತ್ಯದ್ಭುತ ಐತಿಹಾಸಿಕ ಕಾರ್ಯಕ್ರಮ ಅಂದರೆ ತಪ್ಪಾಗ್ಲಾರ್ದು. ನೋಡಿ, ದೇಶದ ಪ್ರಮುಖ ಏನು ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾರಂಗ, ಈ 4 ಅಂಗಗಳು ಸಹ ಕೈ ಜೋಡಿಸಿ ಇವತ್ತು ಡ್ರಗ್ಸ್ ಬೇಡ ಬ್ರೋ ಅನ್ನುವಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತೇವೆ. ಆ ಮೂಲಕ ನಮ್ಮ ದೇಶವನ್ನು ರಕ್ಷಿಸುವಂಥದ್ದಕ್ಕೆ, ನಮ್ಮ ಜಿಲ್ಲೆ ರಾಜ್ಯನ ರಕ್ಷಿಸೋದಂತೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆಶಿಸುತ್ತಾ, ಡ್ರಗ್ಸ್ ಗಾಂಜಾ ಮಾರಕ್ ಬಂದ್ರೆ 112 ಮಾಡ್ತೀರಾ? ದೇಶ ಕೆಲಸ ಮಾಡಬೇಕು. ಈಗ ಯುದ್ಧ ನಡೀಬೇಕಾದ್ರೆ ನಾನು ಸೋಲ್ಜರ್ ಆಗ್ಬೇಕಾಗಿತ್ತು ಅಂತೀರಾ ಅಲ್ವಾ? ರೌಡಿಗಳಿಗೆ ಗುಂಡು ಹೊಡೆದಾಗ ನಾನು ಪೊಲೀಸ್ ಆಗ್ಬೇಕು ಅಂತೀರಾ? ಇವತ್ತಿಂದ ಏನು ಮಾಡಬೇಡಿ. ನಿಮ್ಮ ಮನೆ ಅಕ್ಕಪಕ್ಕ ನಿಮ್ಮ ಏರಿಯಾದಲ್ಲಿ ಯಾರಾದ್ರೂ ಈ ಗಾಂಜಾ, ಈ ಡ್ರಗ್ಸ್ ಹೊಡೆಯೋದು ಮಾಡೋದು ಕಂಡ್ರೆ 112 ಒಂದು ಫೋನ್ ಹಾಕಿ, ನಿಮ್ಮನ್ನ CID ಆಗಿ ಅಪಾಯಿಂಟ್ ಮಾಡ್ತೀವಿ. ಹಾಳು ಮಾಡಿಕೊಳ್ತಾರೆ. ಈ ಒಂದು ಅಭಿಯಾನದಿಂದ ಸೋಷಲ್ ಆ್ಯಂಡ್ ಲೀಗಲ್ ಅವೇರ್ನೆಸ್ ಮೂಡಿಸ್ತಾ ಇರೋದು. ಸೋಷಲ್ ಅವೇರ್ನೆಸ್ ಅಂದರೆ ನಿಮಗೆ ಏನು ಜವಾಬ್ದಾರಿ ಇದೆ ಸೊಸೈಟಿಲಿ ಅಂತ ಒಂದು ಅವೇರ್ನೆಸ್ಸು, ಹಾಗೆ ಲೀಗಲ್ ಅವೇರ್ನೆಸ್ ಮೂಡಿಸ್ಲಿಕ್ಕಾಗಿ ಈ ಒಂದು ಅಭಿಯಾನವನ್ನು ಇಟ್ಕೊಂಡಿದ್ವಿ. ಇನ್ನು ಭಾಳಷ್ಟು ಜನ ಮಾತಾಡೋರು ಇದ್ದಾರೆ. ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ. ಈ ಒಂದು ಕರ್ನಾಟಕವನ್ನು ಯುವ ಪೀಳಿಗೆಯೊಂದಿಗೆ ನಶಮುಕ್ತ ಕರ್ನಾಟಕವನ್ನು ಮಾಡೋಣ. ನಾನು ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ. ಶ್ರೀಮದ್ ರಾಜಚಂದ್ರ ಗುಜರಾತ್ ಇವರು ಏನು ಮಾಡ್ತಾರೆ ಅಂದರೆ, ಎಲ್ಲರೂ NGO ಅವರು ಏನು ಮಾಡ್ತಾರೆ ಅಂದರೆ ಕೃಷಿ ಮಾಡ್ತಾರೆ, ಬಿಡ್ತಾರೆ.
ಫಿಂಗರ್ಸ್ ಬಗ್ಗೆ ಹೇಳಿದ್ದೀನಲ್ಲ, ಅದ್ರ ಬಗ್ಗೆ ಏನು 3-4 ಹಂತ ಸತ್ತಕ್ಕೆ ಮತ್ತೆ ಕೆಳಗಿಳಿಯೋದಕ್ಕೆ ಯಾರಿಗೂ ಆಯಾಸ ಆಗಬಾರ್ದು. ದಟ್ ಈಸ್ ದ ಹಿಮೋಗ್ಲೋಬಿನ್ ಕರೆಕ್ಟ್ ಅಂತ ಹೇಳ್ಬೋದು. ಆಯ್ತಲ್ಲ. ಸೆಕೆಂಡ್ ಟೇಕ್ ಹೋಮ್ ಮೆಸೇಜ್ ಅಂದರೆ ಎಲ್ಲಿ ಯಾರೇ ಬೆಳ್ಳ ಕಂಡ್ರಲ್ಲ ಫಸ್ಟು ಕೈ ನೋಡ್ಕೊಂಡು ಸಿಂಪಲ್ ಅದು ನೋಡಿದ್ರೆ ಗೊತ್ತಾಗುತ್ತೆ ಹಿಮೋಗ್ಲೋಬಿನ್ ಕರೆಕ್ಟ್ ಇದೆ ಯಾರ್ದವರೆಲ್ಲ ನಂದು ಎಲ್ಲಷ್ಟು ಫಾಲೋ ಮಾಡ್ರಿ. ಟೊಮ್ಯಾಟೊ ಈಸ್ ಎನಿಥಿಂಗ್ ರೆಡ್ ಈಸ್ ಆಲ್ವೇಸ್ ಗುಡ್ ಫಾರ್ ಹೆಲ್ತ್ ಅಂತ ರೂಲ್ಸ್. ಅಷ್ಟೇ ತಿಳ್ಕೊಂಡು ಅಲ್ಲಿಗೆ ಬಿಡೋದಲ್ಲ, ಆ ಮಕ್ಕಳಿಗೂ ಕೂಡ ಚೆಕ್ ಮಾಡಿ ಅವ್ರದ್ದು ಎಷ್ಟಿದೆ ಹಿಮೋಗ್ಲೋಬಿನ್ ಎಷ್ಟಿದೆ, ಗಂಡು ಹುಡುಗರದಾಗಲಿ ಹೆಣ್ಣು ಹುಡುಗರು, ಎಸ್ಪೆಷಲಿ ಹೆಣ್ಣು ಹುಡುಗರಿಗೆ ಭಾಳ ಅವಶ್ಯಕತೆ ಆಗಿರ್ತಕ್ಕಂಥದ್ದು ಚೆಕ್ ಮಾಡೋದು. ಮತ್ತು ಈ 3 ತಿಂಗಳ ಕೆಳಗೆ ಆಗಲೇ ಒಂದು ಸರಿ ಚೆಕ್ ಮಾಡಿ ಅವರಿಗೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದರು. ಹಾಗೆಯೇ ಈ ಇನ್ನೊಂದು ಸರಿ ಚೆಕ್ ಮಾಡಿ ಈಗ ನೋಡ್ತಾ ಇದ್ದಾರೆ, ಸಾಕಷ್ಟು ಹುಡುಗರಿಗೆ ಇಂಪ್ರೂವ್ಮೆಂಟ್ ಆಗಿದೆ. ಮುಗ್ದಿದೆ 7ನೇ ಹಂತವಾಗಿ ಇವಾಗ ಎಲ್ಲ ಶಾಲೆಗಳಲ್ಲಿ ಮತ್ತೆ ನಾವು ಶುರು ಮಾಡಿದ್ದೀವಿ. ನಾವು ಯಾಕೆ ಅನಿಮಿಯಾ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತಾ ಇದ್ದೀವಿ ಅಂದ್ರೆಗೇನ ಈಗಿನ ಕಾಲ ಮಕ್ಕಳು ತಿಂಡಿದಲ್ಲಿ ಬಹಳ ಅಜಾಗ್ರತೆಯನ್ನು ವಹಿಸುತ್ತಾರೆ. ಯಾಕಂದ್ರೆಗೇನ ನಮ್ಮ ಇದು ವೆಸ್ಟರ್ನ್ ಕಲ್ಚರ್ಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ. ಕೋಕೋ ಕೋಲಾ ಕುಡಿಯೋದು, ಪಿಜ್ಜಾ ತಿನ್ನೋದು, ಬರ್ಗರ್ ತಿನ್ನೋದು, ಆರೋಗ್ಯವಾದ ತಿಂಡಿ ಮತ್ತು ದಿನಸುಗಳು ತಿನ್ನೋದೇ ಬಿಟ್ಟುಬಿಟ್ಟಿದ್ದಾರೆ. ಇದೇ ಸಂಸ್ಥೆಯವರು ನಾವು 9th ಸ್ಟ್ಯಾಂಡರ್ಡ್ ಇರಬೇಕಾದಾಗ ಬ್ಲಡ್ ಚೆಕಪ್ಗೆ ಬಂದಿದ್ದರು. ಆಗ ನನ್ನ ಬ್ಲಡ್ ಹಿಮೋಗ್ಲೋಬಿನ್ ರೇಟ್ ಭಾಳ ಕಡಿಮೆ ಇತ್ತು, 8.5 ಇತ್ತು. ಆಗ ಅವರು ಟ್ಯಾಬ್ಲೆಟ್ ಸಜೆಸ್ಟ್ ಮಾಡಿದರು 3 ಮಂತ್ಸಿಗೆ ತೊಗೊಳ್ಳೋಕ್ಕೆ. ಮತ್ತು ಒಂದು ಸ್ವಲ್ಪ ಸಜೆಷನ್ಸು ಕೊಟ್ಟಿದ್ದರು, ವೆಜಿಟೇಬಲ್ಸು ಮತ್ತು ಗ್ರೀನ್ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡೋಕ್ಕೆ ಹೇಳಿದರು. ಇದು 3 ಮಂತ್ಸ್ ಇವಾಗ ಮತ್ತೆ ಬಂದಿದ್ದಾರೆ ಚೆಕಪ್ಪಿಗೆ. ಅವರು ಹೇಳಿದ ಸಜೆಷನ್ಸ್ ಎಲ್ಲ ಫಾಲೋ ಅಪ್ ಆಗಿದ್ದೀನಿ. ಈಗ ಚೆಕ್ ಮಾಡಿಸಿದಾಗ ನನ್ನ ಬ್ಲಡ್ ರೇಟಲ್ಲಿ ತುಂಬ ಇಂಪ್ರೂವ್ ಆಗಿದೆ. 10.6 ಇದೆ ನನ್ನ ಬ್ಲಡ್. ಹೆಸರು ಬಂದು SGT ಎಂದು. ಈ ಸಂಸ್ಥೆಯವರು ನಾವು 9th ಇದ್ದಾಗ ಬಂದು ಬ್ಲಡ್ ಚೆಕಪ್ ಮಾಡಿದರು. ಆಗ ನನ್ನ ಹಿಮೋಗ್ಲೋಬಿನ್ 8.2 ಇತ್ತು. ಬಟ್ ಈ ಸರಿ ಮತ್ತೆ ಚೆಕಪ್ ಮಾಡೋಕ್ಕೆ ಬಂದಾಗ ತುಂಬ ಇಂಪ್ರೂವ್ ಆಗಿದೆ. ಈ ಸರಿ 10.1 ಇದೆ. ಅವರು ಹೇಳಿದ್ದು ರೂಲ್ಸ್ ಎಲ್ಲ ಫಾಲೋ ಮಾಡಿದ್ದೀವಿ. ಐರನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು, ಐರನ್ ಟ್ಯಾಬ್ಲೆಟ್ಸ್ ಎಲ್ಲ ಫಾಲೋ ಮಾಡ್ತಿದ್ವಿ 3 ಮಂತ್ಸ್. ಆ್ಯಂಡ್ ಅವ್ರು ಹೇಳಿದ ವೆಜಿಟೇಬಲ್ಸು, ಅವ್ರು ಹೇಳಿದ ರಿಸ್ಟ್ರಿಕ್ಷನ್ಸ್ ಎಲ್ಲ ಫಾಲೋ ಮಾಡ್ತೀವಿ. लगातार फायरिंग जारी है. ऐसा लग रहा है कि हम फलस्तीन में हैं. कसम से इन्होंने वो हालत बनाई हुई है. फायरिंग से जो है ना इस वक्त बेशुमार नौजवान शहीद जख्मी हो चुके हैं और बेशुमार नौजवानों को ये देखें लोग ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.